ನಮಸ್ತೆ. ಓದ್ತಾ ಇರೋ ಪುಸ್ತಕದ ಹೆಸರು ಒತ್ತಡ ಮುಕ್ತ ಜೀವನಕ್ಕೆ 101 ಮ್ಯಾಜಿಕ್ ಮಂತ್ರಗಳು. ಬರೆದಿರೋದು ಡಾಕ್ಟರ್ ಶ್ವೇತಾ ಬಿಸಿ ಅವರು. ನಮ್ಮ ಮುಂದಿನ ಚಾಪ್ಟರ್ ಅರಿವನ್ನು ಹೆಚ್ಚಿಸುವ ಪ್ರಯತ್ನ ಮಾಡಿ. ಓಕೆ, ಅರಿವೇ ಗುರು ಅಂತ ಕೇಳಿದೀವಿ. ಅರಿವು ತುಂಬಾ ಇಂಪಾರ್ಟೆಂಟ್, ಪ್ರಜ್ಞೆ ತುಂಬಾ ಇಂಪಾರ್ಟೆಂಟ್ ಅಂತ. ಅದನ್ನ ಹೆಚ್ಚು ಮಾಡ್ಕೊಳ್ಳೋದಕ್ಕೆ ಯಾವಾಗ್ಲೂ ಪ್ರಾಕ್ಟೀಸ್ ಮಾಡಿ ಅಂತ ಹೇಳ್ತಿದ್ದಾರೆ. ಓಕೆ, ಟ್ರೈ ಮಾಡಿ ಅಂತ. ಹೇಗೆ? ಅರಿವನ್ನು ಕಳೆದುಕೊಂಡಂತೆ ಭಾಸವಾದ ಅನುಭವ ಯಾವತ್ತಾದ್ರೂ ನಿಮ್ಗಾಗಿದ್ಯಾ? ಯಾವತ್ತಾದ್ರೂ ಅಯ್ಯೋ, ನಾನು ಈ ಅವೇರ್ನೆಸ್ ಇಲ್ಲದೆ, ಈ ಕಾನ್ಷಿಯಸ್ನೆಸ್ ಇಲ್ಲದೆ ನನಗೆ ಅಷ್ಟು ಅರಿವಿರ್ಲಿಲ್ವಾ ನನಗೆ ಅಂತ ಯಾವತ್ತಾದ್ರೂ ನಿಮಗೆ ಅನ್ಸಿದ್ಯಾ? ನನಗೆ ಅನ್ಸಿದೆ. ಆಯ್ತಾ, ನನಗೆ ಅನ್ಸಿದೆ, ಹೇಳ್ತೀನಿ. ಸೊ ಹಾಗೆ ಅರಿವನ್ನು ಕಳೆದುಕೊಂಡ ವ್ಯಕ್ತಿಗಳು ನಿಮ್ಮ ಸುತ್ತಮುತ್ತಲೂ ಇರೋರಿದ್ದಾರಾ? ಇವ್ರು ಏನಪ್ಪ ಅನ್ಕಾನ್ಷಿಯಸ್ಲಿ ಬದುಕ್ತಾ ಇದ್ದಾರೆ, ಕಾನ್ಷಿಯಸ್ಸೇ ಇಲ್ವಾ ಇವ್ರಿಗೆ, ಅವೇರ್ನೆಸ್ಸೇ ಇಲ್ವಾ ಇವ್ರಿಗೆ, ನಮ್ಮ ಸುತ್ತ ಇರೋರ್ಗೆ ಅಂತ ನಿಮಗೆ ಅನ್ಸುತ್ತಾ? ಅನ್ಸುತ್ತೆ ಕೂಡ ನನಗೆ. ಆಯ್ತಾ, ನೀವು ನೋಡಿ, ಮಾನಸಿಕವಾಗಿ ಅರಿವಿನ ಕೊರತೆಯಿಂದ ನೀವೇನಾದರೂ ಕುಗ್ಗಿದ್ದರೆ ಅದರಿಂದ ಹೊರಬರಲು ಇರುವ ಒಂದು ಉತ್ತಮವಾದ ಆಯ್ಕೆ ಏನೆಂದರೆ ನಿಮ್ಮ ಅಲ್ಪಕಾಲಿಕ ಹಾಗೂ ದೀರ್ಘಕಾಲಿಕ ನೆನಪುಗಳನ್ನು ಸುಧಾರಿಸಿಕೊಳ್ಳಿ. ಓಕೆ, ನೆನಪುಗಳು ಮೆದುಳಿನಲ್ಲಿ ಅರಿವಿನ ಪ್ರಕ್ರಿಯೆಯನ್ನು ಉಂಟು ಮಾಡುತ್ತೆ. ನಿಮ್ಮ ಅಲ್ಪಕಾಲಿಕ ನೆನಪುಗಳನ್ನು ಬಲಪಡಿಸಲು ಫೋನ್ ನಂಬರ್ಗಳು, ಪಾಸ್ವರ್ಡ್ಗಳು, ಕವಿತೆಗಳು, ಹಾಡುಗಳು, ಶಾಪಿಂಗ್ ಮಾಡಬೇಕಾದ ಪಟ್ಟಿ ಸಾಮಾನುಗಳನ್ನು ನೆನಪಲ್ಲಿಟ್ಟುಕೊಳ್ಳುವುದು ಅಭ್ಯಾಸ ಮಾಡಿಕೊಳ್ಳಿ. ದೀರ್ಘಕಾಲಿಕ ನೆನಪುಗಳನ್ನು ಬಲಪಡಿಸಲು ಆಳವಾದ ಬೌದ್ಧಿಕ ಚಿಂತನೆ ಮತ್ತು ಕಲಿಕೆಯ ಮೂಲಕ ನಿಮ್ಮ ಮೆದುಳನ್ನು ಶಕ್ತಿಶಾಲಿಯಾಗಿಸಿ. ದಿನಕ್ಕೆ ಕನಿಷ್ಠ 1 ಗಂಟೆ ಕಳೆಯಿರಿ. ಪುಸ್ತಕಗಳನ್ನು ಓದಿ, ಹೊಸ ಮತ್ತು ಆಸಕ್ತಿದಾಯಕವಾದ ಪಾಡ್ಕಾಸ್ಟ್ಗಳನ್ನು ಕೇಳಿ, ನೀವು ಕಲಿತಿದ್ದನ್ನು ಕುಟುಂಬ ಹಾಗೂ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಇದರಿಂದ ಅರಿವು ಹೆಚ್ಚಾಗುತ್ತೆ. ಫಾರ್ ಎಕ್ಸಾಂಪಲ್ ಏನಂದ್ರೆ, ಅರಿವು ಯಾವಾಗ ನನಗೆ ಕಳ್ಕೊಂಡಿದ್ದು ಭಾಸವಾಗಿದೆ ಅಂತ ಕೇಳಿದಾರಲ್ವ? ಹೌದು, ಆಗಿದೆ. ಅದು ಆದಮೇಲೆ ನನಗೆ ಎಷ್ಟು ಸಲ ಕೂತ್ಕೊಂಡು ನಾನು ಹೆಂಗೆ ಈ ತಪ್ಪು ಮಾಡಿಬಿಟ್ಟೆ, ನಾನು ಹೆಂಗೆ ಇದನ್ನು ಮಾಡಿಬಿಟ್ಟೆ, ಅಷ್ಟು ಕಾನ್ಷಿಯಸ್ ಇರಲಿಲ್ವಾ ನನಗೆ, ಅಷ್ಟು ಅರಿವಿರಲಿಲ್ವಾ ನನಗೆ, ಇಷ್ಟು ದಡ್ಡಿನ ನಾನು ಅಂತ ಒಂದು ಸಮಯದಲ್ಲಿ 2 ವರ್ಷದ ಹಿಂದೆ ಒಂದು ಥಾಟ್ ಬಂತು ನನಗೆ. ಕೂತ್ಕೊಂಡು ಯೋಚನೆ ಮಾಡ್ತಾ ಇದ್ದೆ. ಓಕೆ, ಏನಕ್ಕಾಯ್ತು? ಎಸ್, ಕಾನ್ಷಿಯಸ್ನೆಸ್ ಮಿಸ್ ಆಯಿತು. ಆ ಕಾನ್ಷಿಯಸ್ನೆಸ್ ಯಾಕೆ ಮಿಸ್ ಆಯಿತು? ಆ ಘಟನೆ ಅದು ನಡೆಯೋದಕ್ಕೆ ಆ ವ್ಯಕ್ತಿಯ ಪಾತ್ರ ಸೈಡ್ಗಿಡೋಣ, ನನ್ನ ಪಾತ್ರ ಎಷ್ಟಿದೆ ಆ ಘಟನೆ ನಡೆಯೋದಕ್ಕೆ? ನನ್ನ ಯಾವ್ಯಾವುದು ನಾನು ಮಾಡಬೇಕಾಗಿರೋದನ್ನ ಮಾಡಿಲ್ಲ, ಅದಕ್ಕೆ ನನ್ನದು ಆದಂಥ ನಾನು ಏನೇನು ಮಾಡಬೇಕಿತ್ತು ಅದನ್ನು ಮಾಡಿಲ್ಲ, ನನ್ನ ಪಾತ್ರ ಏನೇನಿದೆ ಅನ್ನೋದನ್ನ ಕೂತ್ಕೊಂಡು ಯೋಚನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಓಕೆ, ಈ ಒಂದು ಪ್ರಾಬ್ಲಮ್ ಆಗಿರೋದಕ್ಕೆ ಏನು ಕಾರಣ ಇರ್ಬೋದು ಅನ್ನೋದನ್ನ ಥಿಂಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಹೌದು, ನನಗೆ ಅರಿವು ಮಿಸ್ ಆಗಿತ್ತು ಅನ್ನೋದನ್ನ ಅರ್ಥ ಮಾಡಿಕೊಂಡೆ. ಅದಾದ ಮೇಲೆ ಇಷ್ಟೆಲ್ಲ ತಿಳ್ಕೊಂಡಿರೋ ನನಗೆ ಅರಿವು ಮಿಸ್ ಆಗಿ ನಾನು ಹಿಂಗೆಲ್ಲ ಮಾಡ್ತೀನಿ ಅಂದರೆ ಇನ್ನು ಅರ್ಧ ಇರೋರಿಗೆ ಅವರಿಗೆ ಅರಿವು ಮಿಸ್ ಆಗೋದ್ರಲ್ಲಿ ತಪ್ಪೇನೂ ಇಲ್ಲ ಅಲ್ವಾ ಅಂತ ಅನಿಸಿ ಅವ್ರನ್ನ ಕ್ಷಮಿಸೋಕೆ ಸ್ಟಾರ್ಟ್ ಮಾಡಿದೆ. ಹಾಗೆ ತುಂಬ ಸಲ ಅನಿಸುತ್ತೆ, ಗಾಡೀಲಿ ಹೋಗ್ತಾ ಇರ್ತಾರೆ, ಟ್ರಾಫಿಕಲ್ಲಿ ಹೋಗ್ತಾ ಇರ್ತಾರೆ. ಈಗ ಏನು ಗೊತ್ತಾ, 2 ವೀಲರ್ ಅವರು ಲೆಫ್ಟಲ್ಲಿ ಬರಬೇಕು, ಕಾರು ಮಧ್ಯದಲ್ಲಿರಬೇಕು, ಲಾರಿ ಬಸ್ಗಳು ರೈಟಲ್ಲಿ ಹೋಗಬೇಕು. ಇದು ಸಿಸ್ಟಮ್ ರೂಲ್ಸ್. ಸ್ಪೀಡಾಗಿ ಹೋಗೋ ಗಾಡಿಗಳು ರೈಟಲ್ಲಿ ಇರಬೇಕು, ಮೀಡಿಯಮ್ ಆಗಿ ಹೋಗೋ ಗಾಡಿಗಳು ಮಧ್ಯದಲ್ಲಿರಬೇಕು, ಸ್ಲೋಗಿ ಹೋಗೋ ಗಾಡಿಗಳು ಲೆಫ್ಟಲ್ಲಿ ಇರಬೇಕು. ಇದು ಟ್ರಾಫಿಕ್ ರೂಲ್ಸ್. ಕೆಲವ್ರು ಹೆಂಗೆ ಅಂತ ಅಂದರೆ, ಸ್ಪೀಡಾಗಿ ಹೋಗ್ತಿರ್ತಾರೆ, ಲೆಫ್ಟಲ್ಲಿ ಹೋಗ್ತಿರ್ತಾರೆ, ಸ್ಲೋ ಆಗಿ ಹೋಗ್ತಿರ್ತಾರೆ, ರೈಟಲ್ಲಿ ಹೋಗ್ತಿರ್ತಾರೆ, ಸಡನ್ನಾಗಿ ಮಧ್ಯಕ್ಕೆ ಬರ್ತಾರೆ, ಸುಮ್ಮನೆ ಹಾರನ್ ಹೊಡಿತಾರೆ, ಕೊಯ್ ಅನ್ಕೊಂಡು ಹೋಗ್ತಿರ್ತಾರೆ. ಏನನ್ಸುತ್ತೆ, ಇವರೆಲ್ಲ ಏನಪ್ಪ, ಒಂದು ನಾಲೆಜ್ ಇಲ್ವಾ ಇವ್ರಿಗೆ ಅಂತ ಅನಿಸುತ್ತೆ ಅಲ್ವಾ? ಬಿಕಾಸ್ ಅವ್ರಿಗೆ ಅರಿವು ಇರೋದಿಲ್ಲ. ಓಕೆ, ಹಾಗೆ ನಾವು ಎಷ್ಟೋ ಸಲ ಅರಿವನ್ನ ಮಿಸ್ ಆಗಿ ಬದುಕ್ಬಿಟ್ಟಿರ್ತೀವಿ. ಅದನ್ನ ಇಲ್ಲಿ ಚೆಕ್ ಮಾಡಿಕೊಂಡು ಎವ್ರಿ ಡೇ ಅರಿವನ್ನ ಹೆಚ್ಚು ಮಾಡ್ಕೊಳ್ಳೋ ಅಂತ ಪ್ರಾಕ್ಟೀಸ್ ಮಾಡಿ ಅಂತ ಹೇಳ್ತಿರೋದು. ಅಂದ್ರೆ ಯಾವುದೇ ಒಂದು ಘಟನೆ ಸಡನ್ ಆಗಿ ನಮಗೆ ಅರಿವು ಬರಬೇಕು, ನಮಗೆ ಎನಿ ಟೈಮ್ ಕಾನ್ಷಿಯಸ್ ಆಗಿರಬೇಕು ಅಂದರೆ ನನ್ನ ಪ್ರಕಾರ ಮೆಡಿಟೇಷನ್ ಮಾಡಬೇಕು. ಆ್ಯಂಡ್ ಎನಿ ಟೈಮ್ ಕಾನ್ಷಿಯಸ್ ಆಗಿರಬೇಕು ಅಂದರೆ ಎನಿ ಟೈಮ್ ಪಾಸಿಟಿವ್ ಆಗಿ ಯೋಚನೆ ಮಾಡಬೇಕು. ಎನಿ ಟೈಮ್ ನಾವು ಕಾನ್ಷಿಯಸ್ ಆಗಿರಬೇಕು ಅಂದರೆ ಯಾವುದೇ ಪ್ರಾಬ್ಲಮ್ ಬರಲಿ, ವಾಟ್ ಇಸ್ ದ ಸೊಲ್ಯೂಷನ್ ಅಂತ ಇಮ್ಮಿಡಿಯೇಟ್ ಚೆಕ್ ಮಾಡಬೇಕು. ಸೊ ಆಗ ನಮ್ಮ ಅರಿವಿನ ಮಟ್ಟ ಹೆಚ್ಚಾಗುತ್ತೆ. ದಿನ ರಾತ್ರಿ ಮಲಗಬೇಕಾದ್ರೆ ಇವತ್ತು ಹೋಲ್ ಡೇ ನಾನು ಏನೇನು ಮಾಡಿದೆ, ನಾನು ಏನು ತಪ್ಪು ಮಾಡಿದೆ, ನನ್ನಿಂದ ಏನಾಯಿತು, ನಾನು ಇವತ್ತು ಏನು ಮಾಡಬಾರ್ದಿತ್ತು, ಯಾಕೆ ಮಾಡಿದೆ, ಯಾಕೆ ನನಗಿದೆಲ್ಲ ಆಯಿತು ಅಂತ ಯೋಚನೆ ಮಾಡಬೇಕು. ಆಗ ಅರಿವಿನ
ಅರಿವಿನ ಮಟ್ಟ ಹೆಚ್ಚಾಗುತ್ತೆ. ಇನ್ನ ದೀರ್ಘಕಾಲದ ಅರಿವು ಅಂದ್ರೆ ತುಂಬಾ ದೊಡ್ಡ ದೊಡ್ಡ ಲಾಂಗ್ ಡಿಸಿಷನ್ಸ್ಗಳನ್ನ ತಗೊಳಕ್ಕೆ ನಾವೇನ್ ಮಾಡ್ಬೇಕು ಅಂತ ಅಂದ್ರೆ ಕಂಪ್ಲೀಟ್ ಆಗಿ ನಾವು ಕಲಿಕೆ, ಜ್ಞಾನದ ಮಾರ್ಗಕ್ಕೆ ಹೋಗೋದು, ಭಕ್ತಿ ಮಾರ್ಗಕ್ಕೆ ಹೋಗೋದ್ರಿಂದ ಅರಿವಿನ ಮಟ್ಟವನ್ನ ಹೆಚ್ಚು ಮಾಡ್ಕೊಳ್ತೀವಿ. ಅರಿವೇ ಗುರು ಅನ್ನೋ ಹಾಗೆ ಅರಿವನ್ನ ನಮ್ಮ ಗುರುವಾಗಿ ಮಾಡ್ಕೋಬೇಕು ಅಂತ ಅಂದ್ರೆ ನಾವು ಪ್ರಯತ್ನ ಮಾಡಬೇಕು. ಕಾನ್ಷಿಯಸ್ನೆಸ್, ಅವೇರ್ನೆಸ್ನ ನಾವು ಜಾಸ್ತಿ ಮಾಡ್ಕೊಬೇಕು. ನೀವು ದಿನಾ ಒಳ್ಳೊಳ್ಳೆ ಪಾಠಗಳನ್ನ ಓದ್ತಾ ಇದ್ರೆ, ಬುಕ್ಗಳನ್ನ ಓದ್ತಾ ಇದ್ರೆ, ಒಳ್ಳೆ ವ್ಯಕ್ತಿಗಳ ಜೊತೆ ಮಾತಾಡ್ತಾ ಇದ್ರೆ, ಒಳ್ಳೆ ಕಮ್ಯುನಿಟಿಯಲ್ಲಿದ್ರೆ, ಅಥವಾ ನೀವು ಯಾವ್ದಾದ್ರು ತರಬೇತಿಗಳನ್ನ ಅಟೆಂಡ್ ಮಾಡ್ತಾ ಇದ್ರೆ, ಎವ್ರಿ ಡೇ ಕನ್ಸಿಸ್ಟೆನ್ಸಿಯಾಗಿ ನೀವು ಮಾಡ್ತಾ ಇದ್ರೆ, ನಿಮಗೆ ಗೊತ್ತಿಲ್ಲದೆ ನಿಮ್ಮ ಅರಿವಿನ ಮಟ್ಟ ಹೆಚ್ಚಾಗಿರುತ್ತೆ. ನಿಮಗೆ ಅನ್ಸುತ್ತೆ, ಓ ಈ ಪ್ರಾಬ್ಲಮ್ಮು ಲಾಸ್ಟ್ ವರ್ಷ ಬಂದಾಗ ನಾನು ಈ ತರ ಫೇಸ್ ಮಾಡಿದ್ದೆ, ಈ ವರ್ಷ ಅದಕ್ಕಿಂತ ದೊಡ್ಡ ಪ್ರಾಬ್ಲಮ್ ಇದೆ, ಬಟ್ ನಾನು ಅದನ್ನು ಈಸಿಯಾಗಿ ಫೇಸ್ ಮಾಡ್ತಾ ಇದ್ದೀನಿ. ಈ ನಾಲೆಜ್ ಇಲ್ಲ ಅಂದಿದ್ರೆ ನನಗೆ ಅರಿವಿಲ್ಲ ಅಂದಿದ್ರೆ ನಾನು ಹಂಗೆ ಬದುಕ್ತಿದ್ದೆ, ಅರಿವಿರೋದಕ್ಕೆ ನಾನು ಹಿಂಗೆ ಬದುಕ್ತಿದ್ದೀನಿ ಅಂತ ನಿಮಗೂ ಅನ್ಸಿರುತ್ತೆ. ನಿಮಗೆ ಅನ್ಸಿರುವಂಥ ಅರಿವು ಯಾವುದು? ಆ ಅರಿವು ನಿಮ್ಮ ಹತ್ರ ಇದೆಯಾ? ಈಗಲೂ ಅರಿವಿಲ್ಲದೆ ಕೆಲವು ಮಿಸ್ಟೇಕ್ಸ್ ಆಗುತ್ತಾ? ಅದು ರಿಯಲೈಸೇಷನ್ ಆಗುತ್ತಾ? ಏನ್ ಅನ್ಸ್ತು ನಿಮ್ಗೆ ಅಂತ ಕಮೆಂಟ್ ಮಾಡಿ, ಜನಕ್ಕೆ ಹೆಲ್ಪ್ ಆಗುತ್ತೆ. ಥ್ಯಾಂಕ್ ಯು.